ಇವತ್ತು ಓಂ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ವಿಜಯನಗರ ಬೆಂಗಳೂರು ಮೈಸೂರಿನ ಮನೆ ಮಗಳು ಶ್ರೀಮತಿ ಮಂಜುಳಾ ಮೇಡಮ್ ಅವರು ಇವತ್ತು ಕಲಾರಂಗಕ್ಕೆ ಮತ್ತು ಚಲನಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಪ್ರತಿ ವರ್ಷ ಹೋದ ವರ್ಷ ಒಂದು ಮುಸ್ಲಿಂ ಬಾಂಧವರನ್ನು ಕರ್ಕೊಂಡು ಬಂದು ಇದೇ ವೇದಿಕೆಯಲ್ಲಿ ನಾಟಕ ಮಾಡಿಸಿದ್ರು. ಈ ವರ್ಷ ಕೂಡ ಹೊರ ಜಿಲ್ಲೆಗಳಿಂದ ಮೈಸೂರಿಗೆ ವಿವಿಧ ಕಲಾವಿದರನ್ನು ಕರ್ಕೊಂಡು ಬಂದು ರಂಗಭೂಮಿಯ ಉಳಿವಿಗೋಸ್ಕರ ಅವರು ಹಲವಾರು ಪೌರಾಣಿಕ ನಾಟಕಗಳು ಮತ್ತು ಸಾಮಾಜಿಕ ನಾಟಕಗಳನ್ನು ಆಡಿಸ್ತಾ ಇದ್ದಾರೆ. ಅವರು ಈ ಒಂದು ರಂಗಕಲೆಯನ್ನು ಉಳಿಸಿ ಬೆಳೆಸೋದು ಎಲ್ಲರಿಗೂ ಹೆಮ್ಮೆಯ ವಿಚಾರ. ಹಾಗಾಗಿ ಇವತ್ತು ಏನು ಕಲೆ ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಅವರ ಜೀವಮಾನವಿಡೀ ಅವರು ಒಂದು ಕಲಾ ಸೇವೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಮೈಸೂರಿನ ಎಲ್ಲ ಜನತೆಯ ಈ ಒಂದು ಸಹಕಾರಕ್ಕೆ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ನಾನು ಶ್ರೀನಿವಾಸ ಮೂರ್ತಿ, ನೆಲಮಂಗಲ ತಾಲೂಕು ಕಲಾವಿದ, ರಂಗಭೂಮಿ ಕಲಾವಿದ. ಕಾರ್ಯಕ್ರಮನ ಸಾಯಿರಾಮ್ ಟ್ರಸ್ಟ್ ಏನು ಮಾಡ್ತೈತೆ ಇಡೀ ಕರ್ನಾಟಕದಲ್ಲೆಲ್ಲ ಇವರು ತುಂಬ ಚೆನ್ನಾಗಿ ಮೂಡಿಸ್ಕೊಂಬರ್ತಾರೆ. ಇವತ್ತು ರಂಗಭೂಮಿ ಸತ್ತೋಗಿದೆ ಅಂತಾದ್ರೆ ಜೀವ ಕೊಡ್ತಾ ಇರೋರು ನಮ್ಮಂಥ ಅನೇಕ ಕಲಾವಿದರಷ್ಟೇ. ಇವತ್ತಿನ ದಿವಸ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಐಡೆಂಟಿ ಕಾರ್ಡ್ಗೆ 2 ವರ್ಷ ಆಗಿದೆ, ಯಾರಿಗೂ ಇಶ್ಯೂ ಮಾಡಿಲ್ಲ ಮೈಸೂರು ನಗರದ್ದು. ಅವೆಲ್ಲ ಇದೆ. ಅದಾದ ನಂತರ ಇಂಥ ಒಂದು ಆರ್ಗನೈಸಿಂಗ್ ಮಾಡ್ಕೊಂಡೈತಲ್ಲ ಒಬ್ಬ ಹೆಂಗಸು ಕರ್ನಾಟಕದಲ್ಲ ಒಂದು 150 ಪಿಕ್ಚರ್ EM ಮಾಡೈತೆ. ಮತ್ತು ನಮ್ಮ ಟ್ರೂಪಲ್ಲೇ ಫಸ್ಟ್ ಬಂದಂಥ ಈ ಮಹಿಳೆ ಇವತ್ತು ಕರ್ನಾಟಕದಾದ್ಯಂತ ಹೆಸರು ಮಾಡ್ತೈತೆ, ರಂಗಭೂಮಿನ ಉಳಿಸ್ತೈತೆ. ಇಂಥವ್ರು ಇನ್ನೊಂದಷ್ಟು ಜನ ಉಟ್ಕೊಂಡ್ರೆ ರಂಗಭೂಮಿ ತಿರ್ಗಾ ಪುನರ್ಚೇತನ ಆಗುತ್ತೆ ಅನ್ನೋ ಉದ್ದೇಶ. ಅದೇ ನಾಟಕ ಅದರಲ್ಲಿ ನಾನು ಪಾತ್ರ ಮಾಡಿದ್ದೆ. ನನ್ನ ಗಂಡ ಬಲುಬಂಡ ನಾಟಕದಲ್ಲಿ ನಾನು ಪಾತ್ರ ಮಾಡಿದ್ದೆ. ಹಾಗೆ ನಮ್ಮ ಚಲನಚಿತ್ರ ನಟಿ ನಮ್ಮ ರೇಖಾದಾಸ್ ಮೇಡಮ್ ಅವರು ಅಭಿನಯ ಮಾಡಿದರು. ನಮ್ಮ ಈ ಒಂದು ಇದು ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಸ್ಥಾಪನೆಗೊಂಡು ಈಗ 15 ವರ್ಷ ನಡೀತಾ ಇದೆ. ಅದರ ಒಂದು ಪ್ರಯುಕ್ತವಾಗಿ ನಾಟಕದೋತ್ಸವ ಅಂತ ಇಟ್ಕೊಂಡಿದ್ವಿ. ಭಾಳ ಯಶಸ್ವಿಯಾಗಿ ಜನಗಳು ಬಂದು ನಾಟಕನ ಪ್ರೋತ್ಸಾಹಿಸಿ ವೀಕ್ಷಣೆ ಮಾಡಿ ಭಾಳ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಾಳ ಸಂತೋಷ ಆಯಿತು. ಇವತ್ತು 3ನೇ ದಿನ ಕಂಪ್ಲೀಟ್ ಆಗ್ತಾ ಇದೆ. ಇವತ್ತು ನಮ್ಮ ನೆಲಮಂಗಲ ತಾಲೂಕವರು ಬಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಹಳ ತುಂಬ ಸುಂದರವಾದ ಪೌರಾಣಿಕ ನಾಟಕ, ಕುರುಕ್ಷೇತ್ರ ನಾಟಕ. ಭಾಳ ಸಂತೋಷ ಆಗುತ್ತೆ. ನಮ್ಮ ಸಿದ್ದಪ್ಪ ಮಾಸ್ಟ್ರು ಎಲ್ಲ ಒಂದು ಅವರ ಒಂದು ನುರಿತಂಥ ಕಲಾವಿದರನ್ನ ಕರ್ಕೊಬಂದು ಈ ನಮ್ಮ ಮೈಸೂರಲ್ಲಿ ಕಲೆಗೆ ಭಾಳ ಒತ್ತು ಕೊಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೃಷ್ಣನ ಪಾತ್ರದಲ್ಲಿ ಸರ್ ಅವ್ರ ಹೆಸರು ಚಂದ್ರಕಲಾ ಮೇಡಮ್ ಅವರು ಕೃಷ್ಣ ಪಾತ್ರ ಮಾಡ್ತಾ ಇದ್ದಾರೆ. ಹಿರಿಯ ಕಲಾವಿದರು ಯಾವತ್ತೂ ರಂಗಭೂಮಿನ ಬಿಟ್ಟಿಲ್ಲ. ಆದಷ್ಟು ಒತ್ತು ಕೊಡ್ತಾರೆ, ನೋಡ್ತಾರೆ, ವೀಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಈ ನಮ್ಮ ಏನಂತಾರೆ ಇದು ಟೌನಲ್ಲಿ ಸಾಕ್ಷಿ. ರಂಗಾಚಾರ್ಯ ಅವರು ಕಟ್ಸಿರೋಂತಹ ಮಹಾರಾಜರು ಕೊಟ್ಟ ಕೊಡುಗೆ ಇದು. ಇದರಲ್ಲಿ ನುರಿತಂಥ ಕಲಾವಿದರು ಎಷ್ಟು ಜನ ಬರ್ತಾರೆ, ವೀಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಟೌನಲ್ಲೇ ಸಾಕ್ಷಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ನೋಡಿರೋಂಥ ಇವತ್ತಿನ ಕಲಾವಿದರನ್ನ ನಿಜವಾಗ್ಲೂ ಆ ಒತ್ತು ಕೊಟ್ಟು ಆ ಕಲೆಗೆ ಬಹಳ ಪ್ರಾಮುಖ್ಯವಾಗಿ ಅಭಿನಯ ಮಾಡೋ ಕಲಾವಿದರು ಇನ್ನೂ ಇದ್ದಾರೆ. ಮುಂದೆನೂ ನೋಡ್ತಾ ನಮ್ಮ ಇವತ್ತು ಕಲ್ತ್ಕೊಂಡು ಆ ಒಂದು ಈ ಪೀಳಿಗೆನ ಬೆಳೆಸ್ಕೊಂಡು ಹೋಗಬೇಕು, ಕಲೆನ ಉಳಿಸಿ ಬೆಳೆಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾವು ಸಹ 150 170 ಸಿನಿಮಾ ಆಗಿದ್ರೂ ಸಹ ನಾನು ಕಲೆನ ಬಿಡಬಾರ್ದು ಅಂದ್ಬಿಟ್ಟು ಎಲ್ಲೆಲ್ಲ ಕಡೆಯಿಂದ ಮಾತಾಡಿ ಕಲೆಗೆ ಬಹಳ ಒತ್ತು ಕೊಟ್ಟು ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕಗಳನ್ನ ರೆಗ್ಯುಲರಾಗಿ ಮಾಡಿಸ್ತಾನೆ ಇರ್ತೀನಿ. ಹಾಗೆ ನಮ್ಮ ಎಲ್ಲ ನನಗೆ ಏನೋದ್ರಿಂದ ಗೌರ್ಮೆಂಟ್ ಅವ್ರು ನೋಡ್ಬೇಕು, ಇದನ್ನು ಮುಖ್ಯವಾಗಿ ದೊಡ್ಡವ್ರು ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮೂಲಕ ಕೇಳಿ. ನನ್ನ ಗಂಡ ಬಲುಬಂಡ ಅಂತಂದರೆ ಅದು ಗಂಡ ಅಂತಂದರೆ ಹೆಂಡತಿಗೆ ಟಾರ್ಚರ್ ಕೊಡೋದು ಕೆಲವೊಂದು ಹಳೆ ಕಾಲದಲ್ಲಿ ಇತ್ತು. ಇವಾಗೆಲ್ಲ ಸಮಾನತೆ, ಅದನ್ನು ಮರಿಬಾರ್ದು ಅಂದ್ಬಿಟ್ಟು ನನ್ನ ಗಂಡ ಬಲುಬಂಡ ಅಂತ ಒಂದು ಪಾತ್ರ ಅಭಿನಯ ಮಾಡಿದೆ. ನಾನು ಅದರಲ್ಲಿ ಹೀರೋಯಿನ್ ಪಾತ್ರ ಮಾಡಿದೆ. ಅದ್ರಲ್ಲಿ ಕಾಮಿಡಿಯಾಗಿ ನಮ್ಮ ರೇಖಾದಾಸ್ ಅವರು ಚಲನಚಿತ್ರ ನಟಿ ಅವರು ಬಂದು ಭಾಗವಹಿಸಿದ್ರು. ತುಂಬ ಜನ ಸೇರಿದ್ರು. ತುಂಬ ನಮಗೆ ಭಾಳ ಸಂತೋಷ ಆಯಿತು. ನಾಟಕ ಪ್ರಿಯರು ಪಾಪ ಅವರೆಲ್ಲ ಹಿರಿಯ ಕಲಾವಿದರುಗಳು, ಹಿರಿಯ ಜನಾಂಗಗಳು ನೋಡ್ತಾರೆ. ಮೊಮ್ಮಕ್ಕಳಿಗೂ ಕಳಿಸ್ಬೇಕು. ಇವತ್ತಿನ ಮಕ್ಕಳು ಯುವತರು ಈ ಕಲೆನ ಬಿಡಬಾರ್ದು, ಒತ್ತು ಕೊಡಬೇಕು. ಇವಾಗ ರಾಜ್ಕುಮಾರ್ ಅವ್ರು ಎಂತೆಂಥ ಪಾತ್ರ ಮಾಡಿದ್ರೆ ಅದ್ರಲ್ಲಿ ನಾವು ಒಂದು 10 ಪೈಸದ ಭಾಗನೂ ಇಲ್ಲ. ಇದನ್ನು ನೋಡಿದಂಥ ಪ್ರೇಕ್ಷಕರು ಕಲಿತು ಕಲೆಗೆ ಜಾಸ್ತಿ ಒತ್ತು ಕೊಟ್ಟು ಕಲೆನ ಬೆಳೆಸಬೇಕು, ಉಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ.